Praise the Lord. Greetings to you all in the name of our Lord and Savior Jesus Christ. Today's Bible verse, the book of Jeremiah chapter 33 verse 6. I will heal this city and its people and restore them to health. I will show them abundant peace and security. ಯೆರೆಮೀಯನ ಪ್ರವಾದನೆಯ ಗ್ರಂಥ 33ನೇ ಅಧ್ಯಾಯ 6ನೇ ವಚನ. ಇಗೋ, ನಾನು ಈ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು. ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. ಇವತ್ತು ದೇವರು ನಮಗೆ ಉತ್ತಮವಾದ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಈ ಪಟ್ಟಣವನ್ನು ಎನ್ನುವಂತಹ ಸ್ಥಳದಲ್ಲಿ ನಿನ್ನ ಹೆಸರನ್ನು ಹಾಕಿಕೊಂಡು ತಿರುಗಿ ಮತ್ತೊಂದಾವರ್ತಿ ಈ ವಾಕ್ಯವನ್ನು ನಾವು ಓದೋಣ. ದೇವರು ನನ್ನನ್ನು ಜೀರ್ಣೋದ್ಧಾರ ಮಾಡುವರು, ದೇವರು ನನಗೆ ಸೌಖ್ಯವನ್ನು ಕೊಡುವರು, ದೇವರು ನನಗೆ ಗುಣಪಡಿಸುವರು, ದೇವರು ನನಗೆ ಸ್ಥೈರ್ಯವನ್ನು ಮತ್ತು ಸಮಾಧಾನವನ್ನು ಸಮೃದ್ಧಿಯಾಗಿ ಕೊಡುವರು, ನನ್ನ ಅನುಭವಕ್ಕೆ ತರುವರು ಎನ್ನುವ ವಾಕ್ಯವನ್ನು ನಾವು ತಿರ್ಗಾ ಓದಿ ದೇವರಿಂದ ಆದರಣೆಯನ್ನು ಪಡೆದುಕೊಳ್ಳೋಣ ಪ್ರಿಯರೇ. ಹೌದು, ದೇವರು ನಮಗೆ ಸೌಖ್ಯವನ್ನು, ಆರೋಗ್ಯವನ್ನು, ಕ್ಷೇಮವನ್ನು ಕೊಡುತ್ತೇನೆ ಎಂಬುದಾಗಿ ಇವತ್ತು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಿನ್ನನ್ನು ಗುಣಪಡಿಸುವೆನು ಎಂಬುದಾಗಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು ಅಂದರೆ ಐ ವಿಲ್ ಶೋ ದೆಮ್ ಅಬಂಡೆಂಟ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಎಂಬುದಾಗಿ ಹೇರಳವಾದಂಥ ಶಾಂತಿಯನ್ನು, ಹೇರಳವಾದ ಸಮಾಧಾನವನ್ನು, ಹೇರಳವಾದ ಭದ್ರತೆಯನ್ನು ನಾನು ನಿನಗೆ ಕೊಡುವೆನೆಂಬುದಾಗಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ದೇವರು ನಮಗೆ ಸೌಖ್ಯವನ್ನು ಕೊಡುವಾತನು, ದೇವರು ನಮಗೆ ಆರೋಗ್ಯವನ್ನು ಕೊಡುವಾತನು. ಇದೇ ಯೆರೆಮೀಯ 30:17 ನಾವು ನೋಡ್ತೇವೆ, ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು, ಅಂದರೆ ನಿನ್ನ ಗಾಯಗಳನ್ನು ವಾಸಿ ಮಾಡುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹೋಶೇಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಹೋಶೇಯ 6:1 ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು ಎಂಬುದಾಗಿ. ಹೌದು, ನಮ್ಮ ದೇವರು ನಮ್ಮ ಗಾಯಗಳನ್ನು ಕಟ್ಟುವಾತನು, ನಮ್ಮನ್ನು ಗುಣಪಡಿಸುವಾತನು ಆತನಾಗಿದ್ದಾನೆ. ಯಾವಾಗ ಆತನು ನಮ್ಮನ್ನು ಗುಣಪಡಿಸ್ತಾರೆ ಎಂದರೆ ಕೀರ್ತನೆ 107:20 ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು ಎಂಬುದಾಗಿ. ಯಾವಾಗ ಅವರು ತಮ್ಮ ಇಕ್ಕಟ್ಟಿನ ಸಂದರ್ಭದಲ್ಲಿ, ತಮ್ಮ ಅನಾರೋಗ್ಯದ ಸಂದರ್ಭದಲ್ಲಿ, ಆರೋಗ್ಯ ಹದಗೆಟ್ಟಿರುವಾಗ ಅವರು ಪ್ರಾರ್ಥನೆ ಮಾಡುವಾಗ, ಕರ್ತನಿಗೆ ಮೊರೆ ಇಡುವಾಗ ದೇವರು ತನ್ನ ವಾಕ್ಯವನ್ನು ದೂತರನ್ನು ಎಂಬಂತೆ ಕಳುಹಿಸಿಕೊಟ್ಟು ರೋಗದಲ್ಲಿರುವವರನ್ನು ಗುಣಪಡಿಸುವಾತನು ಆತನಾಗಿದ್ದಾನೆ ಪ್ರಿಯರೇ. ಹೇಗೆ ಆತನು ಗುಣಪಡಿಸ್ತಾನೆ ಅಂತಂದರೆ 1 ಪೇತ್ರ 2ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ. ಹೌದು, ಆತನು ನಮಗಾಗಿ ಬಾಸುಂಡೆಗಳನ್ನು ಅನುಭವಿಸಿದ್ದಾನೆ, ಗಾಯಗಳನ್ನು ಅನುಭವಿಸಿದ್ದಾನೆ. ಯೆಶಾಯ 53:5 ನಾವು ನೋಡ್ತೇವೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಆತನು ನಮಗಾಗಿ ಗಾಯಗಳನ್ನು ಅನುಭವಿಸಿದ್ದಾನೆ, ನನಗಾಗಿ ನಿನಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸಿದ್ದಾನೆ, ಅವಮಾನಕರವಾದ ಮರಣವನ್ನು ಅರ್ಪಿಸಿದ್ದಾನೆ. ಅನೇಕ ಗಾಯಗಳನ್ನು, ಮೈಯೆಲ್ಲ ಗಾಯಗಳು, ಬೆತ್ತದ ಹೊಡೆತಗಳು ಆತನು ಅನುಭವಿಸಿದ್ದಾನೆ. ಆ ಗಾಯಗಳಿಂದ ನಮ್ಮನ್ನು ಗುಣಪಡಿಸುತ್ತಾನೆ ಪ್ರಿಯರೇ. ಆದುದರಿಂದ ನಾವು ಇವತ್ತೇ ಕರ್ತನ ಬಳಿಗೆ ಬಂದು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ಇವತ್ತು ಅನಾರೋಗ್ಯದಲ್ಲಿರುವುದಾದರೆ ಅಥವಾ ನಿನ್ನ ಪ್ರಿಯ ಜನರು ಅನಾರೋಗ್ಯದಲ್ಲಿರುವುದಾದರೆ ನೀನು ಅವರಿಗಾಗಿ ಇವತ್ತೇ ಪ್ರಾರ್ಥನೆ ಮಾಡು. ಆತನು ತನ್ನ ವಾಕ್ಯವನ್ನು ದೂತರನ್ನು ಎಂಬಂತೆ ಕಳುಹಿಸಿಕೊಟ್ಟು ಆತನ ಬಾಸುಂಡೆಗಳಿಂದ ನಿನ್ನನ್ನು ಗುಣಪಡಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಗಾಯಗೊಂಡಂಥ ಯೇಸು ಕರ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ದೇವಾ. ಜೀವ ಸ್ವರೂಪನಾದ ದೇವರೇ, ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನೀನು ನಮ್ಮನ್ನು ಗುಣಪಡಿಸುವಾತನಾಗಿದ್ದಿ, ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನೀನು ನಮಗೆ ಸೌಖ್ಯವನ್ನು ಕೊಟ್ಟು ಗುಣಪಡಿಸುತ್ತೇನೆ ಅನ್ನೋ ವಾಗ್ದಾನವನ್ನು ಕೊಟ್ಟಿದ್ದೀರಪ್ಪ, ಸಮಾಧಾನವನ್ನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಕೊಟ್ಟಿದ್ದೀರಿ ತಂದೆ. ನಿನಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಇವರಲ್ಲಿ ಅನೇಕರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ದೇವ. ನಿನ್ನ ಗಾಯವುಳ್ಳ ಹಸ್ತದಿಂದ ಇವರನ್ನು ಮುಟ್ಟು, ಇವರನ್ನು ಗುಣಪಡಿಸು, ಇವರಿಗೆ ಸಮಾಧಾನವನ್ನು ಅನುಗ್ರಹಿಸು, ಇವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.